ಶಾಲೆಯ ಬಗ್ಗೆ ಇನ್ನೇನು ಹೆಚ್ಚು ಕಮ್ಮಿ ಈಗ ನಾವು ಬಂದಂಥ ಅನುದಾನ ಆಗಿರ್ಬೋದು ಅಥವಾ ಶಾಲೆಯ ಪೋಷಕರ ಬಗ್ಗೆ ಆಗಿರ್ಬೋದು, ಒಂದು ತಿಂಗಳು ಬರಲಿಲ್ಲ ಅಂದರೆ ಇನ್ನೊಂದು ತಿಂಗಳು ಕೆಲವು ಪೋಷಕರು ಬಂದು ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಶಾಲೆಗೆ ಏನೇನು ಬೇಕು ನಮ್ಮ ಸೌಲಭ್ಯದಲ್ಲಿ ನಾವು ನಮ್ಮ ನೇರವಾಗಿ ನಮ್ಮ ಕಣ್ಣಿಗೆ ಕಾಣೋದನ್ನೆಲ್ಲ ಸರಿ ಮಾಡ್ಕೊಂಡು ಅದನ್ನು ಅವಶ್ಯಕತೆ ಮಾಡ್ಕೊಂಡು, ಅದೇ ಈಗ ಏನು ಮಕ್ಕಳು ಈ ಟೀಚರ್ನೂ ಕೂಡ ಒಂದು ಸತಿ ಮೇಡಮ್ ಅವ್ರನ್ನ ನಾವು ಉದ್ದೇಶಪೂರ್ವಕವಾಗಿ ಹೇಳಿದ್ರು ಈ ಥರ ಮಾಡಬಾರ್ದು. ಯಾಕೆಂತ ಹೋದ ನೋಡಿದಾಗ ನಮಗೆ ಶಾಲೆ ಫುಲ್ಲು ಇನ್ನೇನು ಅದೇ ಹೆಚ್ಚು ಕಮ್ಮಿ 23 ಮಕ್ಕಳು ಇನ್ನೇನು 20-18 ಒಳಗೆ ಬಂತು ಅನ್ನೋ ಸ್ಟೇಜಲ್ಲಿ ಆಗೋಯ್ತು. ಆವಾಗ ಹೋದ ವರ್ಷದಿಂದ ಸ್ವಲ್ಪ ಇದ್ರ ಬಗ್ಗೆ ಕೇಳ್ತಾ ಇದ್ದೆ, ಫುಲ್ ಇದು ಮಾಡಿ ಮಾಡೋ ವರ್ಷಕ್ಕೆ ಈಗ ಒಂದು 28 ಹೋಯ್ತು. ನಾವು ಇಷ್ಟು ಗೆಸ್ಸೇ ಮಾಡಿರಲಿಲ್ಲ ಈ ರೇಂಜಿಗೆ ಮಕ್ಕಳು ಬರ್ತಾರೆ ಅನ್ನೋದೇ ಗೆಸ್ ಮಾಡಿರಲಿಲ್ಲ. ಯಾಕೆಂದರೆ ಆ್ಯಕ್ಚುಲಿ ಅಷ್ಟು ರೇಂಜಿಗೆ ವೀಕ್ ಆಗಿ ಹೋಗ್ಬಿಟ್ಟಿತ್ತು. ಆವಾಗ ಸ್ವಲ್ಪ ಪೇರೆಂಟ್ಸಿಗಾಗಲಿ ಅಥವಾ ಮತ್ತೆ ಅಲ್ಲೇ ಆಗಲಿಲ್ಲ ಒಂದು ವಾರ್ಷಿಕ ಬರ್ತೋ ಕಾರ್ಯಕ್ರಮ ಮಾಡಿ ಸುಮಾರು 5 ವರ್ಷ ಆಯಿತು ಒಂದು ಕಾರ್ಯಕ್ರಮ ಮಾಡಿ ಈ ಸತಿ ಅದನ್ನು ಮಾಡಿ ಅಲ್ಲಿಂದ ಕೂಡ ಮನಸ್ಸು ಬದಲಾವಣೆ ಆಗಿ ಬೆಂಗಳೂರಲ್ಲಿ ಒಂದು ಶಾಲೆ ಒಂದು ಅವಕಾಶ. ಅಲ್ಲ, ನೀವು ಮಾಹಿತಿನ ಡಿಒಗೆ ಡಿಎಸ್ಸಿಗೆ ನಿಮ್ಮ ತಿಳಿಸಿದ್ರ? ಇದೆಲ್ಲ PO ಹತ್ರ ಮಾತಾಡ್ತಿದ್ವಿ ನಾವು. ಈಗ ಆಲ್ರೆಡಿ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಅವ್ರನ್ನ ಗಮನಕ್ಕೆ ತಂದು ಮಾಡಿದ್ವು. ಮತ್ತು ಈಗ ಏನು ನಾನು ಅವ್ರನ್ನ ತುಂಬ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಶೌಚಾಲಯ ಸಮಸ್ಯೆ ಆಗುತ್ತೆ. ಅದ್ರ ಬಗ್ಗೆ ತುಂಬ ಕಂಪ್ಲೇಂಟ್ ಮಾಡಿ ಆಗಿದೆ ಸರ್, ಅದು ವರ್ಕ್ ಆರ್ಡ್ರು ಕೂಡ ಬಂದಿದೆ, ಬಟ್ ಅಮೌಂಟ್ ಜೊತೆ ಪೆಂಡಿಂಗಲ್ಲಿದೆ ಅಂತ ಇದು ಮಾಡಿದ್ದಾರೆ. ಅಲ್ಲ, ಡಿಒ ಹತ್ರ ಮಾತಾಡೋದಕ್ಕೆ ಏನಂತ ಅವರು ಅದೇ ಅಮೌಂಟ್ ಇಲ್ಲದೆ ಪೆಂಡಿಂಗ್ ಇದೆ. ಅಮೌಂಟ್ ಇಲ್ಲದೆ ಏನು ಪೆಂಡಿಂಗ್ ಇದೆ? ಶೌಚಾಲಯ. ಅಲ್ಲ, ಮೇಡಮ್ ಬಗ್ಗೆ ಮೇಡಮ್ ಬಗ್ಗೆ ನಾವು ಹೇಳಿದ್ವಿ, ಅವ್ರು ಆಯ್ತು ಹೇಳ್ತೀವಿ ಅಂತ ಅವರು ಕೂಡ CRP ಬಿಟ್ಟು ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಅಂತ ಹೇಳಿ ಎಷ್ಟು ಹೇಳ್ತಿದ್ದೀವಿ. ಮತ್ತೆ ಈಗ ಜಾಸ್ತಿ ಅದನ್ನ ಕೊಡೋದು ಮತ್ತೆ ಟೀಚರು ಇದಾಗುತ್ತೆ, ನಾವು ಜಾಸ್ತಿ ಮಾಡಿಲ್ಲ. ಬಟ್ ಹೇಳ್ಬೇಕು ಅಷ್ಟೊಂದು ಒಂದು ಕಾರ್ಯಕ್ರಮ ಎಲ್ಲ ಥರ ಶೌಚಾಲಯದಾಗಿರ್ಬೋದು ಎಲ್ಲ ಥರದ ವ್ಯವಸ್ಥೆ ನಮ್ಮ ಮಟ್ಟಿಗೆ ನಾವು ಶಾಲೆಯಲ್ಲಿ ನಡೆಸ್ಕೊಂಡು ಹೋಗ್ತೇವೆ. ಒಂದು ಅವಕಾಶ ಮಾಡಿಕೊಟ್ಟಕ್ಕೆ ಎಲ್ಲರಿಗೂ ಧನ್ಯವಾದ. ಮೇಡಮ್, ನೀವೆಲ್ಲ ಮಾತಾಡ್ತೀವಿ ಕಮಿಷನ್ ಮಾತಾಡಿ ಇಲ್ಲಿದ್ದ ಕೇಳೋ ಏನಾರ ಕೇಳೋದಿದ್ರೆ ಕೇಳಿದ್ರು ಹೌದು. ಈಗ ಪಕ್ಕದಲ್ಲಿ ಪಂಚಾಯತಿ ಇರುತ್ತೆ, ಅಡುಗೆ ಮನೆಗೆ ಸಂಬಂಧಪಟ್ಟಾಗಿ ನಿಮ್ಮ ಮೆಂಬರ್ಗಳು ಈ ಅಧ್ಯಕ್ಷರು ಅವರಿಗೆ ಸ್ವಲ್ಪ ಹೇಳ್ಬೇಕು ಸಂಬಂಧಪಟ್ಟವು ಎಲ್ಲ ಅದೆಲ್ಲ ಮಾಡಿ 5 ಸತಿ ವಿಡಿಯೋ ಕೊಟ್ಟಿದ್ದೀವಿ, ಅಧ್ಯಕ್ಷರ ಮುಖಾಂತರ ಲೆಟ್ರ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅದೇ ಏನು ಲೆಟ್ರ್ ಹೋಗುತ್ತೆ ಮತ್ತು ಅದೇ ಪೆಂಡಿಂಗ್ ಹೋಗುತ್ತೆ, ಅದೇನು ಕೆಲಸ ಆಗ್ತಾ ಇಲ್ಲ. ಆಕ್ಷನ್ ಪ್ಲಾನ್ ಮಾಡೋದು ನೀವು ಸೇರಿಸ್ಬೇಕು ಅವರಿಗೆ ಸೇರಿಸ್ತಾರೆ ಸರ್. ಅದೇ ಹೇಳ್ತಾರೆ ಆಗಿದೆ ಸ್ಯಾಂಕ್ಷನ್ ಆಗಿದೆ, ದುಡ್ಡಿಲ್ಲ ಅಂತ ಗೌರ್ಮೆಂಟ್ ಸ್ಯಾಂಕ್ಷನ್ ಆಗಿದೆ ಅಂತಾರೆ, ದುಡ್ಡಿಲ್ಲ ಅಂತಾರೆ. ಸ್ಯಾಂಕ್ಷನ್ ಆಗಿದೆ 5 ಲಕ್ಷ 20 ಸಾವಿರ. ಹಾಗೆ ನೋಡಿ, ಒಂದು ಸಭೆಗೆ 4 ದಿನದಿಂದ ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮತ್ತು ನಮ್ಮ ಇಲ್ಲಿ ಈ ಶಾಲೆಯ ಶಿಕ್ಷಕರಾಗಿರ್ಬೋದು, ಇವರು ಸುಮಾರು 4 ದಿನದಿಂದ ನಮಗೆ ಸಹಕರಿಸಿದ್ದಾರೆ ಅಂತ ಹೇಳಕ್ ಬಯಸ್ತಾ, ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಹಾಯಕ ನಿರ್ದೇಶಕರ ಪರವಾಗಿ ಆಗಮಿಸಿರುವಂಥ ನಮ್ಮ ನಗರದ ಗ್ರಾಮಸ್ಥರು, ಹಿರಿಯ ಗ್ರಾಮಸ್ಥರು ಇವರು ಕೂಡ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅಂತ ಭಾವಿಸ್ತಾ, ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದು ಮಾತಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಾವು ಮಾಡ್ತಾ ಇರೋದು ಏನಾಗಿದೆ ಮಾತಾಡ್ಬಿಟ್ಟು ಇದು ಒಂದು ಹೊಸ ತರ ಕಾರ್ಯಕ್ರಮ. ನಾವು ಇಲ್ಲಿ ತನಕ ಯಾವಾಗ್ಲೂ ನೋಡಿರ್ಲಿಲ್ಲ. ನಮ್ಮ ಮಕ್ಕಳು ಬರ್ತಾ ಇರುವಾಗ್ಲೂ ಇಷ್ಟು ವರ್ಷ ಇದ್ರಲ್ಲಿ ನಾವ್ ಯಾವತ್ತೂ ಇದರ ಕಾರ್ಯಕ್ರಮ ನೋಡಿರ್ಲಿಲ್ಲ. ಅಂದ್ರೆ ಈ ಕಾರ್ಯಕ್ರಮ ಬರೀ ಕಾರ್ಯಕ್ರಮ ಆಗುವುದಲ್ಲೇ ಒಂದು ಜಾರಿಗೆ ಬಂದು ನಮ್ ಶಾಲೆಗೆ ನಮ್ಮ ಊರಿಗೆ ಒಂದು ಒಳ್ಳೇದಾಗ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂತೀನಿ. ಯಾಕೆಂದ್ರೆ ನಿಮ್ ಕಾರ್ಯಕ್ರಮ ನೀತಿ ನಿಯಮಗಳಿರ್ತವೆ, ಅವಕ್ಕೆ ಅಷ್ಟೇ ನೀವು ಸೀಮಿತ ಆಗ್ಬೇಡಿ. ನಮ್ ಸ್ಕೂಲಿಗೆ ಒಂದು ಅಭಿವೃದ್ಧಿ ಮಾಡ್ಕೊಡುವ ಹತ್ರ ನೀವು ಒಂದ್ ಸ್ವಲ್ಪ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಒಂಚೂರು ನಿಮ್ಮಿಂದ ಮೇಲಧಿಕಾರಿಗಳ ಹತ್ರ ನಾವು ಸ್ವಲ್ಪ ಮಾತಾಡಿ. ಅಂದ್ರೆ ನಮ್ಗೆ ಇಲ್ಲಿ ಬೇರೆ ಏನು ಸಮಸ್ಯೆಗಳಿಲ್ಲ ಸರ. ಈಗ ನಾವ್ ಹೇಳಕ್ ಹೋದ್ರೆ ಈಗ ನಮ್ದಂದ್ರೆ ಜಾಸ್ತಿ ಇದ್ ಮಾಡ್ದಂಗ ಆಗುತ್ತೆ. ಅದ್ ಏನು ಬೇಡ, ಇಲ್ಲಿ ತನಕ ಏನ್ ಸಮಸ್ಯೆಗಳಿದ್ದಾವೆ ಅದನ್ನ ಬಗೆಹರಿಸ್ಕೊಳ್ಳೋಣ. ಈ ಮುಂದೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳೋಕೆ ನೀವು ಸಹಕರಿಸಬೇಕು ಅಂತ ಕೇಳ್ಕೊಂತೀನಿ.
ನಿಮಗೆ ಜಾಸ್ತಿ ಇದೆ, ನಾನು ನೋಡ್ತೀನಿ ಇಬ್ಬರದೇ ವರ್ಷ ಒಂದು. ಈ ಕಾರ್ಯಕ್ರಮದಲ್ಲಿ ನಮ್ಮ ದೇವರಸ್ ಅವರು ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡಿದ್ದಾರೆ. ಮತ್ತು ಅವರ ಸಹಾಯಕರಾಗಿರ್ತಕ್ಕಂಥ ಮೈದನ ಮತ್ತು ಪೂರ್ಣಿಮಾ ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿ ಭಾಳಷ್ಟು ವಿಷಯಗಳನ್ನು ಸಂಗ್ರಹಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇನ್ನೇನಾದರೂ ನಮ್ಮಿಂದ ಏನಾದರೂ ವಿಷಯಗಳು ಗೊತ್ತಿಲ್ಲದೇ ಏನಾದರೂ ತಪ್ಪಾಗಿದ್ದರೆ ಅಥವಾ ಯಾವುದಾದ್ರೂ ವಿಷಯಗಳು ತಿಳಿದೇ ಇದ್ದರೆ ತಮ್ಮ ವಿಷಯಗಳನ್ನ ನಮಗೆ ತಿಳಿಸಿ ಮುಂದೆ ಇದನ್ನು ಫಾಲೋ ಅಪ್ ಮಾಡಿಕೊಂಡು ಹೋಗಿ ಅಂತೇಳಿ ಹೇಳ್ತಾರೆ. ಮತ್ತು ಇನ್ನೇನಾದರೂ ಕೂಡ ನಮ್ಮಲ್ಲಿ ತಪ್ಪುಗಳು ಕಂಡು ಬಂದಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತೇಳಿ ಹೇಳ್ತಾ ಮಾತಾಡಲಿಕ್ಕೆ ನಾವೆಲ್ಲ ವಿಷಯಗಳನ್ನ ಹಂಚ್ಕೊಂಡಿದ್ದೀವಿ. ಪೋಷಕರೆಲ್ಲರೂ ಕೂಡ ಗೊತ್ತಿದೆ ಈ ಕಾರ್ಯಕ್ರಮದ ಉಪಯೋಗ ಏನು ಅನ್ನೋದನ್ನು. ಈಗ ಮೊನ್ನೆ ತಾನೇ ನಾವು ಇದನ್ನು ಮೀಟಿಂಗ್ ಮಾಡಿದ್ವಿ. ಮತ್ತು ಈಗ ನಾನು ಶೌಚಾಲಯಕ್ಕೆ ಒಂದು ರಿಕ್ವೆಷನ್ ಬರ್ತಿದ್ದೀನಿ. ಇವರು ರೆಸಿಡೆನ್ಸಿ ಅಧ್ಯಕ್ಷರು ಸೈನ್ ಮಾಡಿದ್ದಾರೆ. ಬೇರೆಯವರೆಲ್ಲರೂ ಕೂಡ ಅದ್ರ ಬಗ್ಗೆ ಒಂದು ಸೈನ್ ಹಾಕಿ ಕೊಟ್ಬಿಟ್ಟು ನಮಗೆ ಗ್ರಾಮ ಪಂಚಾಯತ್ಗೆ ತಲುಪಿಸಲಿಕ್ಕೆ ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತಾ ಇನ್ನೇನು ವಿಷಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಈ ವಾರದಲ್ಲಿ ಶೂ ಬರುತ್ತೆ, ಶೂ ಅಂಡ್ ಸಾಕ್ಸು, ಅದನ್ನು ವಿತರಣೆ ಮಾಡ್ಬೇಕಾದ್ರೆ ಬರ್ತಾರೆ ನಮ್ಮ STMs ಅವರು. ಅದು ಬಂದ ತಕ್ಷಣ ಸೈನ್ ಹಾಕ್ಬಿಟ್ಟು ಚೆಕ್ ಕೊಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ ಕೇಳ್ಕೊಳ್ತಾ ನನ್ನ ಎರಡು ಭಾಷಣ. ಈ ಒಂದು ಸಭೆ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಕೊನೆಯದಾಗಿ ವಂದನಾರ್ಪಣೆ. ಶಾಲಾ ಭಾಗದ ಸಭೆ ನಮ್ಮ ಈ ಒಂದು ಶಾಲೆಯಲ್ಲಿ ಇದೊಂದು ವಸ್ತು ನಮಗೆ ಹೇಳಿಲ್ಲ. ನಾವು ಬೇರೆ ಆಯ್ಕೆಲ್ಲ ನೋಡಿದ್ವಿ. ಇದೊಂಥರ ವಸ್ತು ಚೆನ್ನಾಗಿದೆ, ವರ್ಷ ಈ ಥರ ಮಾಡಿದರೆ ನಮಗೆ ಒಳ್ಳೆ ಚೆನ್ನಾಗುತ್ತೆ. ಏನೇನಿದೆ ಎಲ್ಲ ಅಂತ ಪಾರದರ್ಶಕತೆ ನಮಗೆ ಸಮಸ್ಯೆ ಇದೆ. ಎಲ್ಲರಿಗೂ ಗೊತ್ತಾಗುತ್ತೆ, ಊರಲ್ಲಿ ಗೊತ್ತಾಗುತ್ತೆ, ನಮಗೆ ಗೊತ್ತಾಗುತ್ತೆ. ಯಾರ್ಯಾರು ಟೀಚರ್ಸು ಏನು ಮಾಡ್ತೀರಿ ಬಿಡ್ತೀರಿ ಎಲ್ಲರೂ ಗೊತ್ತಾಗುತ್ತೆ. ಈ ಊರೆಲ್ಲ ಸೇರ್ಕೊಂಡಿರ್ತಾರೆ, ಅವರು ಊರಿಗೆಲ್ಲ ಹೋಗಿರ್ತಾರೆ, ಎಲ್ಲ ಇವರು ಬಂದು ಲೆಕ್ಕಪತ್ರ ಕೇಳ್ತಾರೆ. ಆವಾಗ ನಮಗೊಂಥರ ಭಯ ಇರುತ್ತೆ, ಯಾರು ಬರ್ತಾರೆ ಕೇಳ್ತಾರೆ ಅಂತ. ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆ ಮಾಡಿದ್ದು ತುಂಬ ಅನುಕೂಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶಾಲಾ ಸಹಾಯಕ ನಿರ್ದೇಶಕರು ಈ ಒಂದು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಬೇಕಾಯಿತು. ಕಾರಣದಿಂದ ಬರೋಕ್ಕಾಗಿಲ್ಲ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ, ನಮ್ಮ ಊರಿನ ಪರವಾಗಿ, ಶಾಲೆಯ ಪರವಾಗಿ ಪರೋಕ್ಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅವರ ಪರವಾಗಿ ನಮ್ಮ ಊರಿನ ಹಿರಿಯರಾದಂಥ ಗ್ರಾಮಸ್ಥರಾದಂಥ ನಾಗಣ್ಣವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ. ನಾವು ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಕಾರ್ಯಕರ್ತರಾದಂಥ ದೇವರಾಜ್ ಸರ್ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಅವರು ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೂ ನಮ್ಮ ಶಾಲೆ STMC ಅಧ್ಯಕ್ಷರಾದಂಥ ಪಂಚಣವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಕೆಲವೊಂದು ಸಲಹೆ ಸೂಚನೆ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯರು ಸಹ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೂ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಹಾಯಕರಾದಂಥ ಮೇಘನಾ ಅವರು, ಪೂರ್ಣಿಮಾ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರು ಸಹ ನಮ್ಮ ಶಾಲೆಯ ಪರವಾಗಿ, ಊರಿನವರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ STMC ಉಪಾಧ್ಯಕ್ಷರು, ಸದಸ್ಯರು, ಊರಿನ ಗ್ರಾಮಸ್ಥರು, ಆಮೇಲೆ ಇವರು ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೂ ಹೆಚ್ಚಿನ ಸಂಖ್ಯೆ ಬರಬೇಕಾದ ಲೆಕ್ಕಾಚಾರ ಈ ವಾತಾವರಣ ಎಲ್ಲ ಕೃಷಿ ಜಾಸ್ತಿ ಕೆಲಸ ಒಳಗಾಗೋದ್ರಿಂದ ಆ ಕಡೆ ಹೋದರೆ ಯಾರು ಬಂದಿಲ್ಲ, ಅವ್ರಿಗೂ ಸಹ ಪರೋಕ್ಷವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಮಕ್ಕಳು, ನೀವು ಸಹ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ನಿಮಗೂ ಸಹ ವಂದನೆಗಳನ್ನು ಹೇಳ್ತಾ ಈ ಒಂದು ವಂದನಾರ್ಪಣೆ ಮುಗಿಸ್ತೇವೆ. ಜೈ ಕರ್ನಾಟಕ. ಕ್ಲೋಸ್ ಮಾಡಪ್ಪ.